ಶಿವಮೊಗ್ಗಕ್ಕೆ ಬಂದಿದ್ದಾರೆ. ಇದೆ ಹೇಳು, ನಾನು ಬಂದಿದ್ದೀನಿ ನೋಡಿ ಹುಚ್ಚಿ ತರ ಕುಲ್ಲು ಬಿಟ್ಕೊಂಡಿದ್ದಾರೆ. ಏನ್ ಮಾಡ್ತಾ ಇದೀರಾ ಇವತ್ತು? ಸೀರಿಯಸ್ಲಿ ಒಂದು ಕ್ಲೂ ಕೂಡ ಬಿಟ್ಟಿಲ್ಲ ನಮ್ಮ ಮನೆಯವರು. ನಾನು ಸರ್ಪ್ರೈಸೇ ಕೊಡಲ್ಲ ಅಂತ ಹೇಳ್ತೀನಿ ಅಂತ ಹೇಳಿ ನಾನೊಂದಕ್ಕೆ ಬಾಯ್ ಬಿಡ್ಸಕ್ ತುಂಬಾ ಟ್ರೈ ಮಾಡ್ತೀನಿ. Hi everyone, welcome back to my Godmade Couple YouTube channel. So ನಿಶ್ಮಿತಾ ಅವರು ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ದಾರೆ. ಫೈನಲಿ ಆಫ್ಟರ್ 2 months ಬಂದಿದ್ದಾಳೆ. ಅವಳನ್ನ ಕರ್ಕೊಂಡು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಇದು ಜಸ್ಟ್ ಶಾಪಿಂಗ್ ಅಷ್ಟೇ, ಆಮೇಲೆ ಹೊರಗಡೆ ಹೋಗ್ತಿದೆ. ಸೊ ಈವ್ನಿಂಗ್ ಸೊ ಅನ್ಫಾರ್ಚುನೇಟ್ಲಿ ನಾನು ಮೈಕ್ ಬಿಟ್ಟು ಬಂದಿರೋ ಕಾರಣದಿಂದ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು, ಬೇಜಾರಾಗ್ತೀರಿ. ಅವಳಿಗೆ ಫೋನ್ ಪೌಚ್ ತಗೊಂಡು ಈಗ ಐಪ್ಯಾಡ್ ಪೌಚ್ ತಗೊಂಡು ಈಗ ಮಾಲ್ ಕಡೆ ಬಂದಿದ್ದೀವಿ ಶಾಪಿಂಗ್ ಮಾಡೋಣ ಅಂತ ಹೇಳಿ. ಸೊ ಈಗ ಶಾಪಿಂಗ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇಬ್ಬರು ನಡ್ಕೊಂಡೇ ಬಂದಿದ್ದೀವಿ, ಎಷ್ಟು ಸ್ಟ್ರಾಂಗ್ ಇದೀವಿ ನಾವಿಬ್ರು. ಸೊ ಮಾಲಿಗೆ ಎಂಟ್ರ್ ಆಗಾಯಿತು, ಮಾಲಿಗೆ ಎಂಟ್ರ್ ಆಗಿದ್ದೀವಿ. ಮಾಲ್ ಎಲ್ಲ ಖಾಲಿ ಖಾಲಿ ಇದೆ. ಯಾಕೆ ಖಾಲಿ ಖಾಲಿ ಇದೆ ಹೇಳು? ನಾನು ಬಂದಿದ್ದೀನಿ. ನಾನು VIP ಬಂದಿರುವಾಗ ಖಾಲಿ ಆಕ್ಚುಲಿ ಅವ್ರು ಬಂದಿದ್ದಾಳೆ ಅಂತ ಏನು ಖಾಲಿ ಇಲ್ಲ, ವೀಕ್ ಡೇಸ್ ಅಂತ ಖಾಲಿ ಇದೆ. ಅಂದರೆ ಸ್ವಲ್ಪ ಫ್ರೀ ಇದೆ. ನಾವು ಟೈಮಿಂಗ್ಸ್ ಇನ್ನು ಆ್ಯಕ್ಚುಲಿ 1 o'clock, ಹಾಗಾಗಿ ಸ್ವಲ್ಪ. ಸೊ ಇವಳು ಶಾಪಿಂಗಿಗೆ ಮ್ಯಾಕ್ಸಿಗೆ ಬಂದಿದ್ದಾಳೆ. ಇವಳು ಗೊತ್ತಲ್ಲ, ನಾರ್ಮಲಾಗೆಲ್ಲ ಶಾಪ್ ಮಾಡಲ್ಲ. ನೋಡಿ ಹುಚ್ಚಿ ಥರ ಕುಲ್ಲು ಬಿಟ್ಕೊಂಡಿದ್ದಾಳೆ. ಹುಚ್ಚಿ ಥರ ಅಲ್ಲ, ನಾನು ತಲೆ ಸ್ನಾನ ನೋಡಿ ನಿಂಗೆ ಯಾವ ಥರದ್ದು ಬೇಕು ನೋಡು. ಈ ಥರ ನೋಡ್ತೀಯ ನೋಡು, ಫ್ರೀಯಾಗೆ ಅಲ್ಲಿ ಹಾಕಿದಾರಲ್ಲ. ಅಮ್ಮ ಒಂದೇ ಸತಿ ಹಾಕೊಂಡು ಬಂದಿದ್ದೆ. ರಷ್ಯಾದಿಂದ ತೊಗೊಂಡು ಬಂದು ಒಂದೇ ಸಲ ಹಾಕ್ಕೊಂಡಿರೋ ಪ್ಯಾಂಟ್ನ ನಮ್ಮಮ್ಮ ಪಿಂಕ್ ಮಾಡಿಟ್ಟಿದ್ದಾರೆ. ಹಾಗಾಗಿ ಅವಳು ಇವಾಗ ಬೇರೆ ಪ್ಯಾಂಟ್ ನೋಡ್ತಾ ಇರೋದು, ಬಿಕಾಸ್ ಅವಳು ಟ್ರಾವೆಲ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಈ ರಷ್ಯಾದವರಿಗೆ ಏನೇನೆಲ್ಲ ಕ್ರೇವ್ ಆಗತ್ತೆ, ಸಿಗಲ್ಲ, ಅದಕ್ಕೆ ಕ್ರೇವ್ ಆಗುತ್ತೆ. ಗೋಲ್ಗಪ್ಪ ಕ್ರೇವ್ ಆಗಿದೆ ಅವಳಿಗೆ. ಸೊ ಗೋಲ್ಗಪ್ಪ ತಿನ್ನಕ್ಕಂತ ಬಂದಿದ್ದೀವಿ. ಇವಾಗ ಒಳಗಡೆ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ, ಬಟ್ ಮ್ಯಾಕ್ಸಲ್ಲಿ ಬೇಡ ವಿಡಿಯೋ ಮಾಡ್ತೀವಿ ಅಂದರು. ಮಾಲಿಂದ ಹೊರಗೆ ಬಂದು ಇವಾಗ ಗೋಲ್ಗಪ್ಪ ತಿನ್ನಕ್ಕೆ ಬಂದಿದ್ದೀವಿ. ಗೋಲ್ಗಪ್ಪನ ಈ ರೇಂಜಿಗೆ ತಿಂತಾರೋದು ಇವರೇ ಅನಿಸುತ್ತೆ. 2ನೇ ಪ್ಲೇಟ್ ತಿಂತಿದ್ದಾರೆ. ತಿನ್ನಲಿ ಪಾಪ, ಮತ್ತೆ ಸಿಗಲ್ಲ. ಗೋಲ್ಗಪ್ಪ ತಿಂದು ಫೈನಲ್ ಆಗಿ ನಾವೀಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಮನೆಗೆ ಹೋಗಿ ರೆಡಿಯಾಗಿ ಹೊರಗೆ ಹೋಗ್ಬೇಕು. ಸೊ ಏನಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಸುಮ್ಮನೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಏನೋ ಒಂದು ಇವೆಂಟ್ ಆರ್ಗನೈಸ್ ಮಾಡಿ ನಮ್ಮ ಮನೆಯವ್ರ ಈ ಥರ ಎಲ್ಲ ರೆಡಿ ಮಾಡ್ಸಿದ್ದಾರೆ. ಜೊತೆಗೆ ನನ್ನ ತಂಗಿ ಬಂದಿದ್ದಾಳೆ. ಹೋಗಿ ಏನಾಯಿತು ಅನ್ನೋದನ್ನು ತೋರಿಸ್ತೀನಿ, ಬಿಕಾಸ್ ನನಗೆ ಸರ್ಪ್ರೈಸ್ ಇದು. ಸೊ ನೋಡಿ, ರೆಡಿಯಾಗಿ ಎಷ್ಟು ಸಿಂಪಲ್ಲಾಗಿ ನೀಟಾಗಿ ರೆಡಿಯಾಗಿದ್ದೀನಿ ಅಂತಾಳೆ. ರಷ್ಯನ್ ಗರ್ಲ್ ಥರ ಕಾಣ್ತಾ ಇಲ್ವಾ? ಹೇಳಿ ನೋಡೋಣ. ಸೊ ರೆಡಿಯಾಗಿ ಹೊರಟಿದ್ದೀವಿ. ಇಲ್ಲಿ ತೊಗೊಂಡ್ರೆ ನಮ್ಮ ಮನೆಯವ್ರು 2 ಬ್ಯಾಗ್ ತಡಿ, ನಮ್ಮ ಮನೆಯವ್ರು ತೋರಿಸ್ತೀನಿ. Look at my husband's outfit. Oh, wearing shoe. ಮೊನ್ನೆ ವರ್ಷ ಎಲ್ಲಿಗೆ ನನಗೆ ಹೆಂಗೆ ಗೊತ್ತು ಎಲ್ಲಿ ಅಂತ ನೀನು ನನಗೆ ಹೇಳ ಇಲ್ಲ. ಆಮೇಲೆ ಇಲ್ಲಿ ಏನೇನೋ ರೆಡಿ ಮಾಡ್ಕೊಂಡಿದ್ದಾರೆ, ಬಟ್ ಅದು ಏನಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಹೇಳಿ, ಏನು ಮಾಡ್ತಾ ಇದ್ದೀರಾ ಇವತ್ತು? ನೋಡಿ ಹಿಂಗೆ ಏನಾದರೂ ಮಾಡ್ತೀವಿ, ಹಿಂಗೆ ಯಾಕೆ ಅಂತ ನೆನ್ನೆಯಿಂದ ನನಗೇನೂ ಹೇಳಿಲ್ಲ. ಸುಮ್ಮನೆ ತಲೆ ತಿಂತಾನೆ ಇದ್ದಾರೆ. ಸೊ ರೆಡಿಯಾಗಿ ಹೊರಟಿದ್ದೀವಿ. ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇರೋದ್ರಿಂದ ಹೋಗಿ ಬರಬೇಕು. ಇವಳು ಶೂ ಹಾಕೋತಾ ಇದ್ದಾಳೆ ಇಲ್ಲಿ. ಫೈನಲಿ ಕ್ಯಾಬ್ ಬಂದಿದೆ, ಬುಕ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ನೋಡಿ ಅವ್ರ ಕೈಲೇ ಕೇಕ್ ಇಡ್ತಿದ್ದೀವಿ, ಬಟ್ ಹೇಗಿದೆ ಅಂತ ಗೊತ್ತಿಲ್ಲ. ಏನೂ ಗೊತ್ತಿಲ್ಲ. ಎನಿ ಗೆಸ್? ಐ ಕಾಂಟ್ ಗೆಸ್. ಗೆಸ್ ಮಾಡಕ್ಕೆ ಸೀರಿಯಸ್ಲಿ ಒಂದು ಕ್ಲೂ ಕೂಡ ಬಿಟ್ಟಿಲ್ಲ ನಮ್ಮ ಮನೆಯವರು. ಇವಾಗ ಹೊರಟಿದ್ದೀವಿ. ಯಾಕಡೆ ಹೋಗ್ತಾ ಇದೀವಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಇನ್ನು ಎಲ್ಲಿ ಹೋಗ್ತಿದ್ದೀವಿ ಅಂತಾನೂ ಗೊತ್ತಿಲ್ಲ ನನಗಿನ್ನ. ಸೊ ನೋಡೋಣ, ಹೋಗೋಣ.
ಎಲ್ಲಿಗೆ ಹೋಗ್ತಾ ಇದೀವಿ ಪಾಪ? ಸಿ ಈಸ್ ನಾಟ್ ಲಿವಿಂಗ್ ಲಿಟಲ್ ಬಿಡ್ ಆಫ್ ಕ್ಲೂ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನನ್ನ ಬರ್ಡೇಗಾದ್ರೂ ನಾನು ಆಲ್ರೆಡಿ ಪ್ರಿಡಿಕ್ಟ್ ಮಾಡ್ಬಿಟ್ಟಿದ್ದೆ ಇಲ್ಲೇ ಅಂತ. ಬಟ್ ಇವಾಗಂತೂ ನಂಗೆ ಗೊತ್ತೇ ಆಗ್ತಾ ಇಲ್ಲ ಎಲ್ಲಿ ಹೋಗ್ತಾ ಇದೀವಿ ಅಂತ. ನೋಡೋಣ, ಹೋಗೋಣ. ದಿಸ್ ಟು ಆರ್ ಕಂಪ್ಲೈನಿಂಗ್ ಅಬೌಟ್ ಮೀ. ನಾನು ಸರ್ಪ್ರೈಸೇ ಕೊಡಲ್ಲ ಅಂತ ಹೇಳ್ತೀನಿ ಅಂತ ಹೇಳಿ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನಾನು ಎಷ್ಟು ಸೈಲೆಂಟ್ ಆಗಿ ಸುಮ್ಮನೆ ಕೂತಿದ್ದೀನಿ, ನನಗೆ ಏನೂ ಗೊತ್ತಿಲ್ಲ ಲಿಟ್ರಲಿ. ಹೆಂಗ್ ಮಾಡ್ತಾರೆ ನೋಡಿ ಇವರು. ಸೊ ಆಕ್ಚುಯಲ್ ರೀಸನ್ ಏನು ಅಂತಂದ್ರೆ, ನನ್ನ ತಂಗಿ ಇನ್ನೊಂದು 2 days ಅಲ್ಲಿ ವಾಪಸ್ ರಷ್ಯಾ ಹೊರಡ್ತಾ ಇದ್ದಾಳೆ. ಅವಳು ಹೋಗ್ತಾ ಇರೋದು ನಮಗೆ ತುಂಬಾ ಆನಂದಕ್ಕೆ. ಮನ್ಸಿನ ಮಾತು ಹೊರಗೆ ಬಂತು ಅನ್ಬೇಡಿ. ಆಮೇಲೆ ತುಂಬಾ ದುಃಖಕರವಾಗಿದೆ. ಅವಳು ರಷ್ಯಾಗೆ ನಾನು 2 days ಅಲ್ಲಿ ಹೋಗ್ತಾ ಇರೋದು. ಅವಳು ನಾನು 2 days ಅಲ್ಲಿ ರಷ್ಯಾ ವಾಪಸ್ ಹೋಗ್ತಾ ಇದ್ದಾಳೆ. ತುಂಬಾ ಬೇಜಾರಿದೆ. ನಮ್ಮ ಮಮ್ಮಿ ಇವತ್ತು ಅನ್ಫಾರ್ಚುನೇಟ್ಲಿ ಮೀಟಿಂಗ್ ಇರೋದ್ರಿಂದ ಬರಕ್ಕಾಗಿಲ್ಲ, ಇಲ್ಲಾಂದ್ರೆ ಅವರು ಒಬ್ರು ಬರ್ಬೇಕಿತ್ತು. ಅವಳು ಹೋಗ್ತಾಳಲ್ಲ ಶಾರ್ಟ್ ಪೀರಿಯಡ್, ಇನ್ನೇನು 2 days ಅಷ್ಟೇ ಇರೋದು. ಅವಳು ಪ್ಯಾಕಿಂಗ್ ಎಲ್ಲ ಪಾಪ ನೆನ್ನೆ ಎಲ್ಲ ಅರ್ಜೆಂಟ್ ಅಲ್ಲಿ ಮಾಡ್ಕೊಂಡು ಇವತ್ತು ನನಗೋಸ್ಕರ ಬಂದಿದ್ದಾಳೆ. ಸಂಜೆ ನಾನು ವಾಪಸ್ಸು ಮನೆಗೆ ಕೂಡ ಹೋಗ್ಬೇಕು ಅವಳ ಜೊತೆ. ಏನೋ ಒಟ್ಟು ಮತ್ತೆ ಅವಳದ್ದು ಇನ್ನೊಂದು 4-5 days ಅಲ್ಲಿ ಬರ್ಡೇ ಕೂಡ ಇದೆ. ಅದನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳಿಲ್ದಂಗೆ ಟ್ರಾವೆಲ್ ಮಾಡ್ತಾ ಇರ್ತಾಳೆ. ಪ್ರತಿ ವರ್ಷ ಏನಾದ್ರೂ ಒಂದು ರೀಸನ್ ಇಟ್ಕೊಂಡು ಬಂದಿರ್ತಾಳೆ. ಅವಳ ಬರ್ಡೇ ಟೈಮಲ್ಲಿ ಏನಾದ್ರೂ ಒಂದು ಎಡ್ವರ್ಟ್. ಹೋದ ವರ್ಷ ಬರಲೇ ಇಲ್ಲ, ಆದ್ರೆ ಹಿಂದಿನ ವರ್ಷ ಏನೇನೋ ಸಮಸ್ಯೆಗಳು. ಈ ವರ್ಷ ಬೇಗ ಹೊರಟಿದ್ದಾಳೆ, ಹಾಗಾಗಿ ಸ್ವಲ್ಪ ಬೇಜಾರಿದೆ. ಬಟ್ ಅದ್ರಲ್ಲೂ ನಮ್ಮ ಮನೆಯವರು ಏನೋ ಸರ್ಪ್ರೈಸ್ ಅಂತ ಪ್ಲಾನ್ ಮಾಡ್ಕೊಂಡು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನೋಡ್ಬೇಕು ಇವಾಗ ಏನಿದೆ ಏನು ಅಂತ. ಹೋಗ್ಬಿಟ್ಟು ತೋರಿಸ್ತೀನಿ. ಈ ಕಡೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಕಡೆ ಇದು? ಯಾವ್ದೋ ಒಂದ್ ಕಡೆ ಕರ್ಕೊಂಡು ಹೋಗ್ತಾರೆ. ಯಾವ್ದೋ ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ್ದೋ ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ರೆಸ್ಪೆಕ್ಟ್ ಮಾಡಲ್ಲ. ನಾನ್ ರೆಸ್ಪೆಕ್ಟ್ ನನ್ ವಿಡಿಯೋಲಿ ಇನ್ಫಾರ್ಮ್ ಮಾಡ್ಬೇಕು ಮಾಡ್ತಿದೀನಿ. ಮಾಡ್ತಾರ ಸರ್ಪ್ರೈಸ್ ಆಗಿ ಎಲ್ಲ ಹೋಗ್ತಿದೀವಿ ಅಂತ ಮುಂಚೆನೆ ನಾನು ಬಾಯಿ ಬಿಡ್ಸಕ್ ತುಂಬಾ ಟ್ರೈ ಮಾಡಿದೀನಿ. ಇವ್ರು ಬಾಯಿ ಬಿಡ್ತಾ ಇಲ್ಲ ಇವ್ರು. ಅಷ್ಟೊಂದು ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಅಷ್ಟೊಂದು ಸೀಕ್ರೆಟ್ ಆಗಿ ಕರ್ಕೊಂಡು ಹೋಗ್ತಾ ಇದಾರೆ. ಈ ಕಡೆ ಸೈಡು ನೋಡೋಣಂತೆ, ಯಾವ ಸೈಡ್ ಅಂತ ಗೊತ್ತಿಲ್ಲ. ದೇವರಡೆಗೂ ನಂಗೆ ಗೊತ್ತಿಲ್ಲ. ಅಲ್ಲೇ ಮಾಡ್ಕೋಬೇಕು. ಬುಕಿಂಗ್ ನೇಮ್ ಸುಬ್ರಹ್ಮಣ್ಯ. ಆಲ್ರೆಡಿ ಐ ಬುಕ್. ಆಕ್ಚುಲಿ ನನಗೆ ಚೂರು ಕ್ಲೂ ಇರಲಿಲ್ಲ. ನೈನ್ ಜಸ್ಟ್ ಲಂಚ್. ಸೊ ವಿ ಹ್ಯಾವ್ ಕಮ್ ಟು ಕಿಮ್ಮನೆ. ಸೊ ದಿಸ್ ಇಸ್ ದ ಕಿಮ್ಮನೆ ರೆಸಾರ್ಟ್. ಈ ರೀತಿ ಇದೆ ನೋಡಿ ಕಿಮ್ಮನೆ ರೆಸಾರ್ಟ್. ಆಕ್ಚುಲಿ ಕಿಮ್ಮನೆಗೆ ಬಂದಿದ್ದೀವಿ ಆಲ್ರೆಡಿ. ಅವಳಿಗೆ ಫಸ್ಟ್ ಟೈಮ್. ಒಳಗಡೆ ಈ ರೀತಿ ಇದೆ ಕಿಮ್ಮನೆ. ಶಿವಮೊಗ್ಗದಲ್ಲಿ ಇರೋರಿಗೆ ಯೂಶುವಲ್ ಆಗಿ ಗೊತ್ತಿರತ್ತೆ. ದಿಸ್ ಇಸ್ ಕಿಮ್ಮನೆ ರೆಸಾರ್ಟ್. ಸಿ ಹೇಗಿದೆ ನಿಶ್ಮಿತಾ? ಆ್ಯಕ್ಚುಲಿ ಚೆನ್ನಾಗಿದೆಯಂತೆ, ಅವಳಿಗೆ ಇಷ್ಟ ಆಯ್ತಂತೆ. ಸೊ ಬನ್ನಿ ಒಳಗೆ ಹೋಗಿ ಲಂಚಿಗೆ ಬುಕ್ ಮಾಡಿದ್ದಾರೆ ನಮ್ಮ ಮನೆಯವರು. ಒಳಗೆ ಹೋಗೋಣ, ಓಕೆನಾ? ಅಂದರೆ ಏನೇನೆಲ್ಲ ಅಡ್ವಾಂಟೇಜ್ ಅಂದರೆ ಇದು. ಫೈನಲಿ ವಿ ಆರ್ ಇನ್ ಕಿಮ್ಮನೆ. ಸಿ ಲುಕ್ ಅಟ್ ಮೈ ಸಿಸ್ಟರ್. ಹೇಗಿದೆ? ಏನು ಅನ್ನಿಸ್ತು ನಿಮಗೆ? ಪೀಸ್ ಆಗಿದೆ. ನೆಕ್ಸ್ಟ್ ಇಯರ್ ಬರ್ತೀನಿ. ಶೋರ್. ಇವರ ಪ್ಲ್ಯಾನ್ ಇದೆಲ್ಲ. ಸೊ ಪ್ಲ್ಯಾನ್ ಫ್ರಮ್ ಸುಬ್ರಹ್ಮಣ್ಯ. ಸೊ ದಿಸ್ ವಾಸ್ ಮೈ ಡ್ರೀಮ್. ನನ್ನ ತಂಗಿ ರಷ್ಯಾಗೆ ಹೋಗೋದ್ರೊಳಗೆ ಒಂದ್ಸಲಿ ಕಿಮ್ಮನೆ ಕರ್ಕೊಬರ್ಬೇಕು ಅನ್ನೋ ಆಸೆ ಇತ್ತು. ಲಾಸ್ಟ್ ಇಯರ್ ಓಕೆ, ನೋಡೋಣ. ಫುಡ್ ಆರ್ಡರ್ ಮಾಡೋಣ ಫಸ್ಟು. ಹಸುವಾಗಿದೆ. ಮನೆಯವ್ರೇನೋ ಕೇಕ್ನ ಡಿಫ್ರೆಂಟ್ ಆಗಿ ಮಾಡಿಸಿದಾರಂತೆ. ಥ್ಯಾಂಕ್ ಯು. ಅನ್ಫಾರ್ಚುನೇಟ್ಲಿ ಇದ್ದಿದ್ದು ಅದ್ರಲ್ಲಿ ಅಂದ್ರು. ಆಕ್ಚುಲಾಗಿ ಹೇಳ್ಬೇಕಂದ್ರೆ ಅದು ಎತ್ತಿದ್ರೆ ಲಿಟ್ರಲಿ ನನಗೆ ಒಂದು ಚೂರು ಕ್ಲೂ ಇಲ್ದಂಗೆ ಕೇಕ್ ಮಾಡಿಸಿದ್ದಾರೆ. ಸೊ ಸೀರಿಯಸ್ಲಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಬ್ರೇಕ್ ಆಗ್ತಿದೆ. ಬಿಡು ಬಿಡು ಪಾಪ.
ತಲೆ ಸಾಕು ಹಂಗೆ ಕಾಣ್ತಾ ಇದೆಯಲ್ಲ. ಓಕೆ ಮಲ್ಗ್ದಂಗಿದೆ ಅದು ತೆಗಿರಿ. ಸೊ ದಟ್ ಇದು ನಿಮ್ದು. ಆಕ್ಚುಲಿ ಇದು ಮಾಮ್ ಟು ಬಿಗೆ ಮಾಡಿಸ್ಕೊಂಡಿದ್ದಾರೆ ನಮ್ಮ ಮನೆಯವರು. ಅಂಡ್ ದೆನ್ ಇದು ನಮ್ ನಿಶುಗ್ ಮಾಡಿಸಿದ್ದಾರೆ. ಅನ್ಫಾರ್ಚುನೇಟ್ಲಿ ಕೇಕ್ ಸ್ವಲ್ಪ ಬ್ರೇಕ್ ಆಗ್ಬಿಟ್ಟಿದೆ. ದಟ್ಸ್ ಓಕೆ, ಬಟ್ ಇಟ್ಸ್ ವೆರಿ ನೈಸ್. ನಂಗೆ ಒಂಚೂರು ಕ್ಲೂ ಇರಲಿಲ್ಲ. ಎಲ್ಲ ಅವರೇ ಥಿಂಕ್ ಮಾಡಿ ಇದು ಮಾಡಿರೋದು. ನಿಂಗೆ ಏನ್ ಅನ್ನಿಸ್ತು? ನಂಗೆ ಇಷ್ಟ ಆಯ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಯೂನಿಕಾರ್ನ್ ಇಂದ ಇರುತ್ತೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ನಾನು ಹೇಳ್ತಿದ್ದೆ ಇದರಲ್ಲಿ ಇರುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಮಲ್ಕೊಂಡಂಗಿದೆ ಅಷ್ಟೇ ಅದು ಯೂನಿಕಾರ್ನ್. ಬಟ್ ಆಕ್ಚುಲಿ ಚೆನ್ನಾಗಿದೆ. ಯೂನಿಕಾರ್ನ್ ಕ್ಯೂಟ್ ಆಗಿ ಅವಳಿಗೋಸ್ಕರ. ನನಗೆ ಮಾತಾಡೋಕೆ ವರ್ಡ್ಸೇ ಬರ್ತಾ ಇಲ್ಲ. ಥ್ಯಾಂಕ್ ಯು ಸೆವೆಂತ್ ಹೆವನ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸಿ ಅವಳು ಹೋಗೋದ್ರೊಳಗಡೆ ನಾನು ಇದೊಂದು ಮಾಮ್ ಟು ಬಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ. ಅಂಡ್ ದೆನ್ ಇದು ಅವಳು ಅನ್ಫಾರ್ಚುನೇಟ್ಲಿ ಬೇಗ ಹೊರಟಿದ್ದಾಳೆ. ಅವಳು ಬರ್ಡೇ ದಿನ ಮಾಡಬೇಕು ಚೆನ್ನಾಗಿದೆಯಾ? ಅಂತಿತ್ತು. ಓಕೆನಾ? ಇಷ್ಟ ಆಯ್ತಾ? ಆಕ್ಚುಲಿ ಹೆಂಗಿರುತ್ತೆ ಗೊತ್ತಾ ಕೇಕ್? ಪಾಪ ಹೆಂಗಿರೋದು ಆಕ್ಚುಲಿ ಕೇಕ್ ಅದು? ಎಲ್ಲಿ ಹೆಂಗಿರೋದು ಕೇಕ್? ಓ ಈ ರೀತಿ ನೋಡಿ ಕೇಕ್ ಈ ರೀತಿ ಇರೋದು. ಸ್ವಲ್ಪ ಆಗಿದೆ ಅನ್ಸುತ್ತೆ ಇಲ್ಲಿ. ಸ್ವಲ್ಪ ಬಿದ್ಬಿಟ್ಟಿದೆ. ಇರ್ಲಿ, ಇಟ್ಸ್ ಓಕೆ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಚೆನ್ನಾಗಿದೆ. ನನಗೆ ಖುಷಿ ಆಗ್ತಾ ಇದೆ ಒಂದ್ ಕಡೆ. ನಿನಗೆ ಖುಷಿ ಆಯ್ತಾ? ನಂಗೆ ಖುಷಿ ಆಯ್ತು. ಇದು ಇವಳ ಜೊತೆ ಸೆಲೆಬ್ರೇಟ್. ನೈಸ್. ಎಷ್ಟು ಫೋಟೋ ತಗೊಂಡ್ರು, ಎಷ್ಟೋ ಇದು ಮಾಡಿದ್ರು, ಸಾಲ್ತಾನೆ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗಂತೂ ಏನ್ ಹೇಳ್ಬೇಕಂತಾನು ಗೊತ್ತಾಗ್ತಾ ಇಲ್ಲ. ಸೆವೆಂತ್ ಅವರು 1 ಹಾರಲ್ಲಿ ಮಾಡಿಕೊಟ್ಟಿರೋದಂತೆ ಕೇಕು. ನೆವರ್ ಎಕ್ಸ್ಪೆಕ್ಟೆಡ್. ರಿಯಲಿ ಥ್ಯಾಂಕ್ ಯು ಸೋ ಮಚ್ ಪಾಪು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಚೆನ್ನಾಗಿದೆ. ಸೊ ನನ್ನ ಮಾಮ್ ಟು ಬಿದು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಸಿ ಹ್ಯಾವ್ ದಿಸ್ ಸ್ಮಾಲ್ ಸರ್ಕಲ್. ನಾನು ಫ್ರೆಂಡ್ಸ್ ಅಂತ ಇಟ್ಕೊಂಡಿಲ್ಲ, ಎಂಥದಿಲ್ಲ. ನನಗೆ ಫ್ರೆಂಡ್ ಅಂದರೆ ಇವಳು, ಇಲ್ಲ ಅಂತಂದ್ರೆ ಇವರು. ಸೊ ದಟ್ ನಾವೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ನೆಕ್ಸ್ಟ್ ಲೆವೆಲ್. ನನ್ಗಲ್ಲ, ನನ್ ಗೆಸ್ ಕೂಡ ಮಾಡಿರ್ಲಿಲ್ಲ ಯೂನಿಕಾರ್ನ್ ಇಂದ ಮಾಡಿಸ್ತಾರೆ ಅಂತ. ಬಿಕಾಸ್ ನಾನು ಯಾವಾಗಲೂ ಹೇಳ್ತೀನಿ ಇಷ್ಟ ಅಂತ. ಆ ಥಾಟಲ್ಲಿ ಅವರು ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಕೂತಿದ್ದೀವಿ. ಮಾಡ್ಬೇಕಿವಾಗ. ಫಸ್ಟ್ ಕಟ್ ದ ಕೇಕ್. ಅವಳು ಕೇಕ್ ಫಸ್ಟ್ ಕಟ್ ಮಾಡ್ತಾಳೆ, ಆಮೇಲೆ ನಾನು ಮಾಮ್ ಟು ಬಿ ಕೇಕ್ ಕಟ್ ಮಾಡ್ತೀನಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ನಿಶ್ಮಿತಾ. ಇನ್ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಚಾಕ್ಲೇಟ್ ಕೇಕ್ ಅನ್ಸುತ್ತೆ. ಇದಾ ಕಿಟ್ಕೆಟ್ ಅದು? ಕಿಟ್ಕ್ಯಾಟಾ? ಫುಲ್ ಕಿಟ್ಕ್ಯಾಟ್. ಫಸ್ಟ್ ನೀನ್ ತಿನ್ಕೊಂಬಿಡು, ನಿನಗೆ ಸಿಗದೆ ಅಪ್ರೂಪ. ಅಲ್ಲಿ ಕೇಕ್ ಅಲ್ಲಿ ಸಿಗ. ಹ್ಯಾಪಿ ಬರ್ತ್ಡೇ. ನೀನು ನಿನ್ ಮಗ ಹುಟ್ಟಿದ್ಮೇಲೆ ತಿನ್ಸಂತಂಗ ನನಗ್ ಮಕ್ಳಿಗೆ ತಿನ್ಸಂಗ್ ತಿನ್ನಿಸ್ತೀಯಲ್ಲ. ನೋಡಿ ಹ್ಯಾಂಡ್ ಎಲ್ಲ ಹೊಡ್ಬಿಡು. ತೆಗ್ದ್ಬಿಟ್ಟು ನೈಸ್. ಪವನ್ ಈ ಕಡೆ ಬಂದ್ಬಿಡು. ಹ್ಯಾಪಿ ಬರ್ಡೇ. ನಾವು ಅಲ್ಲಿ ಬಂದು ತಿನ್ಸಕ್ ಆಗ್ತಾ ಇಲ್ಲ ಈಗ. ಇವಾಗ ನೀನ್ ಕಟ್ ಮಾಡು. ಮಾಮ್ ಟು ಬಿ ಕೇಕ್ನ ಕಟ್ ಮಾಡ್ತಾ ಇದ್ದೀನಿ. ಸೊ ದಟ್ ಸೂನ್ ಟು ಬಿ ಮಾಮ್ ಅಂಡ್ ಮಾಸಿ. ಯೇ. ಓ ಇದು ರೆಡ್ ವೆಲ್ವೆಟ್ ಅನ್ಸುತ್ತೆ. ಯೆಸ್. ಏನೇನ್ ಇಷ್ಟ ಎಲ್ಲ ಓ ತೆಗಿ. ಫಸ್ಟ್ ಅವ್ರು ತಿನ್ಸು, ನಾನು ವಿಡಿಯೋ ಮಾಡಿ. ನೀನ್ ಮರಿತಿಲ್ಲ, ನಾನ್ ಮರಿತೀನಿ. ನಾನ್ ಯಾವಾಗಪ್ಪ ನೀನ್ ಮರ್ತಿದ್ದೀನಿ. ಇದು ಇದು ಕೊಡು, ಕ್ಯಾಮ್ರಾ ಕೊಡು. ಅವಳು ಕ್ಯಾರಿ ಮಾಡು. ಹೆಂಗ ಇರ್ಲಿ ತಗೋ. ಸರಿ, ನಾನು ತಿನ್ಸ್ತೀನಿ. ಅಯ್ಯೋ ಮರ್ತ್ಕೊಂಡ್ಬಿಡ್ತು. ಅದ್ರಲ್ಲಿ ಆಕ್ಚುಲಿ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಕೇಕ್ ಕಟ್ ಮಾಡಿ ಅಲ್ಲೋಗಿದ್ದು. ಯಾವಾಗ್ಲೂ ಫಸ್ಟ್ ಟೈಮ್ ನಾನು ಹಿಂಗೆ ತಿಂತಾ ಇದ್ದೆ. ಹೆಂಗೆ ಹಿಂಗ್ ಟರ್ನ್ ಮಾಡ್ತಾರ. ಹ್ಯಾಪಿ. ಗಾಳಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಓಕೆ ಓಕೆ, ಥ್ಯಾಂಕ್ ಯು ಪಾಪ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಪಾಪ. ಓಕೆ ಓಕೆ ಬನ್ನಿ ಕೇಕ್ ತಿನ್ಬಿಡು. ಹ್ಯಾಪಿ ಮಾಮಿ. ನೋಡಿ ನನ್ನ ಗಂಡ ತಿನ್ನೋದು
ಫುಲ್ ಬ್ಯುಸಿ ಇದ್ದಾರೆ. ನನ್ನ ಗಂಡ ತಿನ್ನೋದ್ರಲ್ಲಿ ಫುಲ್ ಬ್ಯುಸಿ ಇದ್ದಾರೆ. ಇವಳು ಫೋಟೋ ತೆಗಿಯೋದ್ರಲ್ಲಿ ಬ್ಯುಸಿ ಇದ್ದಾಳೆ. ಇಬ್ರು ಕರೆಕ್ಟ್ ಆಗಿದ್ದಾರೆ. ಪಾಸ್ತಾ ಮತ್ತೆ ಇದನ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಹಾ, ಇಲ್ಲಿ ಪಾಸ್ತಾ ತಿಂತಾ ಇದ್ದಾಳೆ. ಇಲ್ಲಿಗೂ ಅಲ್ಲಿಗೂ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಸೊ ಶಿ ಇಸ್ ಸರ್ವಿಂಗ್. ಅವಳಿಗೋಸ್ಕರ ಪಾಸ್ತಾ, ನನಗೆ ವಾಟರ್ಮೆಲನ್, ಅವಳಿಗೂ ಒಂದು ವಾಟರ್ಮೆಲನ್ ಹೇಳಿದೀವಿ. ನಿನಗೇನು ಹೇಳ್ದೆ? ನಾನು ಮ್ಯಾಂಗೋ ಮೂಲೆನೋ ಸೊ ಇನ್ನೊಂದು ಚಿಕನ್ ಲಾಲಿಪಾಪ್ ಒಂದು ಸರ್ವ್ ಮಾಡಿದ್ದಾರೆ. ಸೊ ಓಕೆ ಓಕೆ, ನಾನು ಬಿಫೋರೇ ಬರ್ತೀನಿ. ಹೌದು, ಸೊ ವಿ ಆರ್ ಹ್ಯಾವಿಂಗ್ ಇಟ್. ನಮಗೆ ನೋಡಿ ಮೇಡಮ್ ಅಷ್ಟೇ ಇದೆ. ಪಾಸ್ತಾ ಇದು. ಈ ಹುಡುಗ ಯಾರ ಜೊತೆ ನಾವು ಮಾತಾಡ್ತಾ ಇದ್ದಾನೆ. ಓಕೆ ಓಕೆ ಹೇಗಿದೆ? ಅವಳಿಗಿನ ಬಿರಿಯಾನಿ ತಿನ್ನಿಸ್ಬೇಕು. ಸೊ ಅವಳು ಬರೀ ಜಸ್ಟ್ ಸ್ಟ್ಯಾಟಸ್ ತಿಂತಿದ್ದಾಳೆ ಇಲ್ಲಿ. ಮೇಡಮ್ ಅದು ಆ್ಯಕ್ಚುಲಿ ಲಂಚ್ ಮುಗಿಸಿ ನಾವು ಇವಾಗ ಹೊರಗಡೆ ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಇನ್ನು ಕ್ಯಾಬ್ ಬಂದಿಲ್ಲ. ನಮ್ಮ ಮನೆಯವ್ರು ಮೈಕ್ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ನಂದು ವಾಯ್ಸ್ ರೆಕಾರ್ಡ್ ಆಗಿಲ್ಲ. ನಾನು ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದಕ್ಕೆ. ಫುಲ್ ನೀಟಾಗಿ ಕೂರೋಣ ಅಂತ. ನೋಡಿ ಅವಳು ಫುಲ್ ಎಲ್ಲ ವ್ಯೂಸ್ದು ವಿಡಿಯೋಸ್ ಎಲ್ಲ ತಗೋತಾ ಇದ್ದಾಳೆ. ಅವಳಿಗೆ ಸಖತ್ ಇಷ್ಟ ಆಗೋಗಿದೆ. ಆ್ಯಕ್ಚುಲಿ ಪ್ಲೇಸ್ ಮಾತ್ರ ತುಂಬ ಪೀಸ್ಫುಲ್ ಆಗಿತ್ತು. ವಾಪಸ್ ಈಗ ನಾವು ಮನೆಗೆ ಹೊರಡಬೇಕು. ಹಾಗಾಗಿ ಟ್ರೈನ್ನ ಕ್ಯಾಚ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಹರಿಬರಿಯಲ್ಲಿದ್ದೀವಿ. ಹಾಗಾಗಿ ಹೊರಡಬೇಕು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.